ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಭ್ಯಾಸ ಮಾಡ್ತಿರೋದು 5ನೇ ದಿನ. ನಮ್ಮ ಇಡೀ ದೇಹಕ್ಕೆ ಚೆನ್ನಾಗಿ ಸ್ಟ್ರೆಚ್ ಬೀಳೋಂಥ ಮತ್ತು ಚೆನ್ನಾಗಿ ವರ್ಕೌಟ್ ಬೀಳೋಂಥ ಒಂದು ಅಭ್ಯಾಸನ ನಾವಿತ್ತು ಮಾಡ್ತಾ ಇದ್ದೇವೆ. ಮ್ಯಾಟನ್ನ ರೆಡಿ ಮಾಡ್ಕೊಳ್ಳಿ. ಈಗ ನಾವು ಅಭ್ಯಾಸನ ಶುರು ಮಾಡೋಣ. ಇವತ್ತಿನ ಅಭ್ಯಾಸ ಶುರು ಮಾಡೋಕ್ಕೂ ಮೊದಲು ಕಣ್ಣನ್ನು ಮುಚ್ಚಿ ಒಂದು 10 ಸೆಕೆಂಡ್ಸ್ವರೆಗೆ ನಾವು ಮೈಂಡ್ ಮತ್ತು ಬಾಡಿನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಇರಲಿ. ನಿಮ್ಮ ಹಣೆಯನ್ನು ರಿಲ್ಯಾಕ್ಸ್ ಮಾಡಿಟ್ಕೊಳ್ಳಿ. ಈಗ ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ಳಿ. ದೀರ್ಘವಾದ ಉಸಿರನ್ನು ಹೊರಗೆ ಬಿಡಿ. ಹೀಗೆ ಇನ್ನು 3 ಸಲ ಅಭ್ಯಾಸ ಮಾಡೋಣ. ಇನ್ಹೇಲ್, ಎಕ್ಸೇಲ್. ಹೀಗೆ ನಿಧಾನವಾಗಿ ಉಸಿರಾಡ್ತಾ ಇರಿ. ನಿಮ್ಮ ಮನಸ್ಸು, ನಿಮ್ಮ ದೇಹ ಎಲ್ಲ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿಂದ ಮೆಲ್ಲೆ ಕಣ್ಣನ್ನು ಓಪನ್ ಮಾಡಿ ನಾವು ನಮ್ಮ ಸೂಕ್ಷ್ಮ ವ್ಯಾಯಾಮ ಅಂದರೆ ಬೇಸಿಕ್ ವಾರ್ಮಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮೊದಲದಾಗಿ ನೆಕ್. ಸೊ ನಿಮ್ಮ ಕತ್ತನ್ನು ಎಕ್ಸೇಲ್ ಮಾಡ್ತಾ ಅಂದರೆ ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ ಈ ಥರ ಮಾಡಿ, ಉಸಿರನ್ನ ಒಳಗೆ ತಗೊಳ್ತಾ ಎಡಗಡೆಗೆ, ಹಿಂದಕ್ಕೆ ಮತ್ತು ಬಲಗಡೆಗೆ, ಪುನಃ ಕೆಳಗೆ, ಈ ಥರ ಸರ್ಕಲನ್ನು ಕ್ರಿಯೇಟ್ ಮಾಡಬೇಕು. ಈ ರೀತಿ ರೈಟ್ ಸೈಡ್ 5 ಸಲ, ಲೆಫ್ಟ್ ಸೈಡ್ 5 ಸಲ ಅಭ್ಯಾಸ ಮಾಡ್ಕೊಳ್ಳೋಣ. ಇನ್ಹೇಲ್, ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ, ಎಡಕ್ಕೆ, ಹಿಂದೆ, ಬಲಕ್ಕೆ ಹಾಗೂ ಕೆಳಗೆ. ನಿಮ್ಮ ಭುಜಗಳನ್ನು ಯಾವುದೇ ರೀತಿಯ ಮೂವ್ಮೆಂಟಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ನೆಕ್ಕನ್ನು ಮಾತ್ರ ಹೀಗೆ ರೊಟೇಟ್ ಮಾಡೋದ್ರಿಂದ ನಿಮ್ಮ ಭುಜಗಳಲ್ಲಿ ಯಾವ ಥರ ಸ್ಟ್ರೆಚ್ ಬೀಳ್ತಾ ಇದೆ ಅಥವಾ ನಿಮ್ಮ ನೆಕ್ಕಲ್ಲಿ ಯಾವ ಥರ ಸ್ಟ್ರೆಚ್ ಬೀಳ್ತಾ ಇದೆ ಅನ್ನೋದನ್ನು ಗಮನಿಸಿ. ಈಗ ಇದೇ ಥರ ನಾವು ಆಪೋಸಿಟ್ ಸೈಡಲ್ಲಿ ಕೂಡ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಎಕ್ಸೇಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಬಲಕ್ಕೆ, ಹಿಂದೆ, ಎಡಕ್ಕೆ, ಕೆಳಗೆ. ನೀವು ಕಣ್ಣನ್ನು ಮುಚ್ಚಿ ಸಹಿತ ಅಭ್ಯಾಸ ಮಾಡ್ಬೋದು. ಲಾಸ್ಟ್ ಒನ್. ಇಷ್ಟಾದ್ಮೇಲೆ ನೆಕ್ಸ್ಟ್ ನಾವು ಭುಜಗಳಿಗೆ ಸ್ಟ್ರೆಚ್ ಮಾಡ್ಕೊಳ್ಳೋಣ. ನಿಮ್ಮ ಕೈಯ ಬೆರಳನ್ನು ಈ ಥರ ಭುಜದ ಮೇಲೆ ಇಟ್ಟು ನಿಮ್ಮ ಎಲ್ಬೋಗಳು, ಮೊಣಕೈ ಒಂದಕ್ಕೊಂದು ಟಚ್ ಆಗಬೇಕು. ಹೀಗೆ ಇಷ್ಟಾದ್ಮೇಲೆ ಉಸಿರನ್ನ ಒಳಗೆ ತಗೊಳ್ತಾ ಕೈ ಮೇಲೆ ಹೋಗುತ್ತೆ. ಉಸಿರನ್ನ ಹೊರಗೆ ಬಿಡುತ್ತಾ ಮೊಣಕೈಯಿಂದ ದೊಡ್ಡ ಸರ್ಕಲನ್ನು ಕ್ರಿಯೇಟ್ ಮಾಡ್ತಾ ಕೈಯನ್ನು ಕೆಳಗಿಡಬೇಕು. ಹೀಗೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಇದನ್ನು 5 ಸಲ ನಾವು ಅಭ್ಯಾಸ ಮಾಡ್ಕೊಳ್ಳೋಣ. ಮೊದಲಿಗೆ ಕ್ಲಾಕ್ ವೈಸ್ ಅಭ್ಯಾಸ ಮಾಡೋಣ. ಆದಷ್ಟು ನಿಮ್ಮ ಭುಜನಲ್ಲಿ ಸ್ಟ್ರೆಚ್ ಮಾಡಬೇಕು. ನಿಮ್ಮ ಕೈಯನ್ನು ಆದಷ್ಟು ಅಗಲವಾಗಿ ರೊಟೇಟ್ ಮಾಡಿಕೊಳ್ಬೇಕು. 2, 3. ತುಂಬ ವೇಗವಾಗಿ ಅಭ್ಯಾಸ ಮಾಡಲಿಕ್ಕೆ ಟ್ರೈ ಮಾಡಿಬಿಡಿ. ಎಷ್ಟು ನಿಧಾನವಾಗುತ್ತೆ ಅಷ್ಟು ನಿಧಾನವಾಗಿ ಅಭ್ಯಾಸ ಮಾಡಿ. 4, ಕೊನೆಯದಾಗಿ 5. ಇದನ್ನು ಈಗ ಆಪೋಸಿಟ್ ಸೈಡ್ನಲ್ಲೂ ನಾವು ಸ್ಟ್ರೆಚ್ ಮಾಡ್ಕೊಳ್ಳೋಣ. ಮೊಣಕೈ ಈ ಥರ ಟಚ್ ಆಗಬೇಕು. ಇಲ್ಲಿಂದ ಹೊರಗಡೆ ದೊಡ್ಡ ಸ್ಟ್ರೆಚ್ ಕ್ರಿಯೇಟ್ ಮಾಡ್ತಾ ನಿಮ್ಮ ಭುಜಗಳನ್ನು ಚೆನ್ನಾಗಿ ಎಲ್ಲ ದಿಕ್ಕಿನಲ್ಲೂ ಸ್ಟ್ರೆಚ್ ಮಾಡ್ತಾ ಈ ರೌಂಡನ್ನು ನೀವು ಕಂಪ್ಲೀಟ್ ಮಾಡಬೇಕು. ಲಾಸ್ಟ್ ಒನ್. ಮುಖ್ಯವಾಗಿ ಫ್ರೋಝನ್ ಶೋಲ್ಡರ್. ಯಾರಿಗೆ ಭುಜಗಳ ಬಿಗಿತ ಇರುತ್ತೆ ಅಥವಾ ತುಂಬ ಹೊತ್ತು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತಾರೆ ಅಂಥವರಿಗೆ ತುಂಬ ಭುಜಗಳ ಫ್ಲೆಕ್ಸಿಬಿಲಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಆ ಕ್ಯಾಟಗರಿಯಲ್ಲಿ ಇದ್ದೀರಾ ಅಂದರೆ ನೀವು ಆದಷ್ಟು ಈ ಥರ ಶೋಲ್ಡರ್ಸಿಗೆ ಸ್ಟ್ರೆಚನ್ನು ಮಾಡ್ಕೊಳ್ಳಿ. ಈಗ ಇನ್ನು ಮುಂದಕ್ಕೆ ಹೋಗ್ತಾ ರಿಸ್ಟನ್ನು ಸ್ಟ್ರೆಚ್ ಮಾಡೋಣ. ಮಂಡಿಯನ್ನು ನೆಲದ ಮೇಲೆ ಈ ಥರ ಹೂರ್ಕೊಂಡು ನಿಮ್ಮ ಕೈಗಳನ್ನು, ಅಂಗೈಯನ್ನು ಮೇಲ್ಮುಖವಾಗಿಟ್ಟು ನಿಮ್ಮ ಅಂಗೈ ಆದಷ್ಟು ನಿಮ್ಮ ಮಂಡಿ ಹತ್ತಿರದಲ್ಲಿ ಇಟ್ಕೊಳ್ಳಿ. ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ಬಾಡಿಯನ್ನು ಹಿಂದೆ ಪುಲ್ ಮಾಡಿ ಉಸಿರನ್ನು ಬಿಡ್ತಾ ಈ ಥರ ಮುಂದೆ ಬರಬೇಕು. ತುಂಬ ಜಾಸ್ತಿ ಪ್ರೆಷರ್ ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನು 5 ಸಲ ಮಾಡೋಣ. 5, 4, 3, 2, 1. ಇಷ್ಟಾದಮೇಲೆ ನಿಮ್ಮ ಅಂಗೈ ನೆಲದ ಕಡೆ ಇರುತ್ತೆ, ಆದರೆ ನಿಮ್ಮ ಬೆರಳುಗಳು ನಿಮ್ಮ ಕಡೆ ಟರ್ನ್ ಆಗಿರುತ್ತೆ. ನಿಮ್ಮ 2 ಕೈಗಳನ್ನು ನಿಮ್ಮ ಕಡೆ ಇಟ್ಕೊಂಡು, ಅಂಗೈನ ನಿಮ್ಮ ಕಡೆ ಇಟ್ಕೊಂಡು ಮತ್ತೆ ನಿಮ್ಮ ಬಾಡಿನ ಈ ಥರ ಹಿಂದ್ಗಡೆ ಪುಲ್ ಮಾಡಬೇಕು. ಇದನ್ನು 5 ಸಲ ಅಭ್ಯಾಸ ಮಾಡೋಣ. 1,
2 3 4 5. ಇಲ್ಲಿಂದ ನಾವು ನೆಕ್ಸ್ಟ್ ಕ್ಯಾಟ್ ಆ್ಯಂಡ್ ಕವನ್ನು ಕ್ವಿಕ್ಲಿ ಮಾಡ್ಕೊಳ್ಳೋಣ. ಮರ್ಜರಿ ಆಸನ ಮತ್ತು ಬಿತ್ತಿಲಾಸನ ಈಗ ನೀವು ಆಲ್ಮೋಸ್ಟ್ ಹೇಗೆ ಅಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡು ಗೊತ್ತಿದೆ ಅಲ್ವಾ ನಿಮಗೆ. 2 ಕಾಲುಗಳನ್ನು ಅಗಲ ಇಟ್ಕೊಂಡು ಒಂದು ಕೈಯಷ್ಟು ಡಿಸ್ಟೆನ್ಸ್ 2 ಕಾಲುಗಳ ಮಧ್ಯೆ ಇರಲಿ. ಒಂದು ಕೈ ಮತ್ತು ಒಂದು ಅಂಗೈಯಷ್ಟು ಡಿಸ್ಟೆನ್ಸ್ ನಿಮ್ಮ ಮಂಡಿಯಿಂದ ಕೈಗಿರಬೇಕು. ಇಲ್ಲಿ ಉಸಿರನ್ನು ಒಳಗೆ ತಗೊಳ್ತಾ ನೀವು ಬೆನ್ನನ್ನು ಆದಷ್ಟು ಒಳಮುಖವಾಗಿಡಿ. ನಿಮ್ಮ ನೋಟ ಮೇಲ್ಮುಖವಾಗಿರಲಿ. ಎಕ್ಸೇಲ್ ಮಾಡ್ತಾ ಬೆನ್ನನ್ನು ಈ ಥರ ರೌಂಡ್ ಮಾಡ್ಕೊಳ್ಬೇಕು. ಇದನ್ನು 5 ಸಲ ಅಭ್ಯಾಸ ಮಾಡೋಣ. 1 2 3 4 ಕೊನೆಯದಾಗಿ 5. ಇಷ್ಟಾದ ಮೇಲೆ ನಿಮ್ಮ ಕೈಯನ್ನು ಹತ್ತಿರ ತಗೊಂಡು ಬನ್ನಿ. ಅಂದರೆ 2 ಅಂಗೈಗಳನ್ನು ಪಕ್ಕಕ್ಕೆ ಒಂದಿರೋ ಪಕ್ಕಕ್ಕೊಂದು ತಗೊಂಡು ಬಂದು ಬಲಗೈಯನ್ನು ಮಾತ್ರ ನಾವು ಮೂವ್ ಮಾಡಬೇಕು. ಉಸಿರನ್ನ ಒಳಗೆ ತಗೊಳ್ತಾ ಬಲಗೈಯನ್ನು ಆದಷ್ಟು ಮೇಲಕ್ಕೆ ತಗೊಂಡು ಹೋಗಿ. ಮೇಲಕ್ಕೆ ತಗೊಂಡು ಹೋಗೋ ಸಂದರ್ಭದಲ್ಲಿ ನಿಮ್ಮ ಹಿಪ್ ಏನಿದೆ, ನಿಮ್ಮ ಸೊಂಟ ಹಿಂದೆ ಹೋಗಬಾರ್ದು. ಆದರೆ ಹೊರಮುಖವಾಗಿ ಎಷ್ಟು ಬೇಕಾದ್ರೆ ನೀವು ಸ್ಟ್ರೆಚ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಿಮ್ಮ ಬೆನ್ನಿನ ಮೇಲ್ಭಾಗದಲ್ಲಿ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ, ಹಾಗೂ ನಿಮ್ಮ ಭುಜಗಳಿಗೂ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ. ಇದನ್ನು 2 ಕಡೆ 5 ಸಲ ಅಭ್ಯಾಸ ಮಾಡ್ಕೊಳ್ಳೋಣ. ಉಸಿರನ್ನು ಒಳಗೆ ತಗೊಳ್ತಾ ಹೊರಗೆ, ಉಸಿರನ್ನು ಹೊರಗೆ ಬಿಡ್ತಾ ಕೆಳಗೆ. 2 3 4 ಕೊನೆಯದಾಗಿ 5. ಈಗ ಆಪೋಸಿಟ್ನಲ್ಲಿ ಸ್ಟ್ರೆಚ್ ಮಾಡೋಣ. 1 2 3 4 5. ಇಲ್ಲಿಂದ ಕಾಲನ್ನು ಒಳಮುಖವಾಗಿ ಇಟ್ಕೊಳ್ಳಿ. ನಿಮ್ಮ ಕಾಲಿನ ಪಾದವನ್ನು, ಮಂಡಿಯನ್ನು ಮೇಲೆತ್ತಿ ನಿಮ್ಮ ಹಿಪ್ಪನ್ನು, ಸೊಂಟವನ್ನು ಆದಷ್ಟು ಮೇಲೆ ತಗೊಂಡು ಹೋಗ್ಬೇಕು. ನಾವು ಪರ್ವತಾಸನ ಅಭ್ಯಾಸ ಮಾಡ್ತಾ ಇದ್ದೀವಿ. ಪರ್ವತಾಸನವನ್ನು ಹೇಗೆ ಮಾಡಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತೇ ಅಂತ ಅಂದ್ಕೊಂಡಿದ್ದೀನಿ ಈಗ ಆಲ್ರೆಡಿ. ನಿಮ್ಮ ರಿಸ್ಟ್, ನಿಮ್ಮ ಭುಜ ಹಾಗೂ ನಿಮ್ಮ ಸೊಂಟ, ಈ 3 ಭಾಗಗಳು ಒಂದೇ ಲೈನಲ್ಲಿ ಬರಬೇಕು. ಸೊ ಹಾಗಾಗಿ ನೀವು ಭುಜಗಳನ್ನು ಎಷ್ಟು ನೀವು ನೆಲದ ಕಡೆ ಒತ್ತುತ್ತೀರಾ ಅಷ್ಟು ನಿಮ್ಮ ಸೊಂಟ ಏನಿದೆ ಅದು ಮೇಲೆ ಹೋಗ್ತಾ ಹೋಗುತ್ತೆ. ನಿಮಗೆ ಒಂದು ಸಮಯ ಕಾಲು ನೇರವಾಗಿ ಇಟ್ಕೊಳ್ಳೋಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಮಂಡಿನ ಒಂಚೂರು ಬೆಂಡ್ ಮಾಡಿಕೊಂಡು ಬೆನ್ನನ್ನು ಆದಷ್ಟು ಮೇಲೆ ಸ್ಟ್ರೆಚ್ ಮಾಡಿ. ಇಲ್ಲಿ ಒಂದು 5 ಕೌಂಟ್ಸ್ ಅಷ್ಟು ನಾವು ಹೋಲ್ಡ್ ಮಾಡೋಣ. 5 ಕೌಂಟ್ಸ್ ಹೋಲ್ಡ್ ಮಾಡುವಾಗ ನಿಮ್ಮ ಉಸಿರನ್ನು ಆದಷ್ಟು ದೀರ್ಘವಾಗಿ ನೀವು ಉಸಿರಾಡಬೇಕು. 5 4 3 2 1. ಇಷ್ಟಾದ ಮೇಲೆ ನೀವು ಮಂಡಿಯನ್ನು ಕೆಳಗಿಟ್ಟು ವಜ್ರಾಸನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮ್ಮ ರಿಸ್ಟನ್ನು ಮೊದಲಿಗೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ನಿಧಾನವಾಗಿ ನಿಮ್ಮ ರಿಸ್ಟನ್ನು 2 ದಿಕ್ಕಿನಲ್ಲಿ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಆದಷ್ಟು ಮೆಲ್ಲೆ ರೊಟೇಟ್ ಮಾಡೋದ್ರಿಂದ ನಿಮ್ಮ ರಿಸ್ಟ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಸೊ ಹಾಗಾಗಿ ಫಾಸ್ಟ್ ಅಭ್ಯಾಸ ಮಾಡ್ಲಿಕ್ಕೆ ಹೋಗಬೇಡಿ ಈ ಒಂದು ಮೂವ್ಮೆಂಟನ್ನು. ಇಷ್ಟಾದಮೇಲೆ ನಮ್ಮ ಬಾಡಿ ಆಲ್ರೆಡಿ ಸ್ವಲ್ಪ ಒಂದು ಮಟ್ಟಕ್ಕೆ ವಾರ್ಮಪ್ ಆಗಿದೆ. ಈಗ ನೆಕ್ಸ್ಟ್ ನಾವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. 10 ರೌಂಡ್ ಜೊತೆಗೆ ಅಭ್ಯಾಸ ಮಾಡೋಣ. ಮೊದಲಿಗೆ 1 ರೌಂಡಿಗೆ ಹೇಗೆ ಬ್ರೀದಿಂಗ್ ಇರಬೇಕು ಮತ್ತು ಆಸನಗಳ ಹೆಸರನ್ನು ಹೇಳ್ತಾ ಹೋಗ್ತೇನೆ. 2ನೇ ರೌಂಡಿಂದ ನಾನು ಕೌಂಟ್ಸ್ ಹೇಳ್ತಾ ಹೋಗ್ತೇನೆ, ನಾನು ಅಭ್ಯಾಸ ಮಾಡೋಣ. ಮೊದಲೇದಾಗಿ ಮ್ಯಾಟಿನ ತುದಿಗೆ ಬಂದು ನಿಂತ್ಕೊಳ್ಳಿ. ಬೆನ್ನನ್ನು ನೇರವಾಗಿ ಇಟ್ಕೊಂಡು 2 ಕೈಗಳನ್ನು ನಮಸ್ಕಾರ ಮುದ್ರದಲ್ಲಿ ತಗೊಂಡು ಬರಬೇಕು. ಇಲ್ಲಿಂದ ಉಸಿರನ್ನ ಒಳಗೆ ತಗೊಳ್ತಾ 2 ಕೈಗಳನ್ನು ಮೇಲೆ ತಗೊಂಡು ಹೋಗಿ ಇಷ್ಟು ಬಂದಾದ್ಮೇಲೆ ನೀವು ಬೆನ್ನನ್ನು ಸ್ವಲ್ಪ ಆರ್ಚ್ ಅಂದರೆ ಬೆನ್ನನ್ನು ಸ್ವಲ್ಪ ಬಾಗಿಸ್ಕೊಳ್ಬೇಕು ಹಿಂದುಗಡೆಗೆ. ಹಸ್ತ ಉತ್ಥಾನ, ಉಸಿರನ್ನು ಹೊರಗೆ ಬಿಡ್ತಾ
ಪಾದಹಸ್ತಾಸನ. ಬಲಗಾಲನ್ನು ಹಿಂದೆ ತಗೊಂಡು ಹೋಗ್ತಾ ಅಶ್ವಸಂಚಲನ. ಉಸಿರನ್ನು ಹೊರಗಿಡ್ತಾ ಅಂದರೆ ಎಕ್ಸೇಲ್ ಮಾಡ್ತಾ ದಂಡಾಸನ ಹಾಗೂ ಅಷ್ಟಾಂಗ ನಮಸ್ಕಾರ. ಉಸಿರನ್ನು ಒಳಗೆ ತಗೊಳ್ತಾ ಭುಜಂಗಾಸನ. ಉಸಿರನ್ನು ಹೊರಗೆ ಬಿಡ್ತಾ ಪರ್ವತಾಸನ. ಉಸಿರನ್ನು ಒಳಗೆ ತಗೊಳ್ತಾ ಅಶ್ವಸಂಚಲನ ಮತ್ತೊಮ್ಮೆ. ಹೊರಗೆ ಬಿಡ್ತಾ ಪಾದಹಸ್ತಾಸನ. ಉಸಿರನ್ನು ಒಳಗೆ ತಗೊಳ್ತಾ ಹಸ್ತ ಉತ್ಥಾನ. ಇಲ್ಲಿಂದ ನಮಸ್ಕಾರ ಮುದ್ರಾ. ಈಗ ನಾವು 2ನೇ ರೌಂಡನ್ನು ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮಸ್ಕಾರ ಮುದ್ರದಿಂದ 1 2 3 4 5 6 7 8 9 10 ನಮಸ್ಕಾರ ಮುದ್ರಾ. ಈಗ 3ನೇ ರೌಂಡ್ 1 2 3 4 6 7 8 9 10 ನಮಸ್ಕಾರ ಮುದ್ರಾ. ಈಗ 4ನೇ ರೌಂಡ್ 1 2 3 4 6 7 8 9 10 ನಮಸ್ಕಾರ ಮುದ್ರಾ. ಈಗ 5ನೇ ರೌಂಡ್ 1 2 3 4 5 6 7 8 9 10 ನಮಸ್ಕಾರ ಮುದ್ರಾ. ಈಗ 6ನೇ ರೌಂಡ್ 1 2 3 4 6 7 8 9 10 ನಮಸ್ಕಾರ ಮುದ್ರಾ. ಈಗ ನೆಕ್ಸ್ಟ್ 7ನೇ ರೌಂಡ್ 1 2 3 4 6
7 8 9 10. ನಮಸ್ಕಾರ ಮುದ್ರಾ 8ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ 9ನೇ ರೌಂಡ್. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ಈಗ ಕೊನೆಯದಾಗಿ ನಾವು 10ನೇ ರೌಂಡನ್ನು ಅಭ್ಯಾಸ ಮಾಡ್ತಿದ್ದೀವಿ. ಈಗ 10ನೇ ರೌಂಡನ್ನು ಅಭ್ಯಾಸ ಮಾಡುವಾಗ ಪ್ರತಿ ಆಸನದಲ್ಲೂ ನಾವು 3 ಕೌಂಟ್ಸಿಗೆ ಹೋಲ್ಡ್ ಮಾಡೋಣ. ಸೊ ನಾನು ಹೇಳ್ತಿರೋ ಹಾಗೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನೀವು ಅಭ್ಯಾಸ ಮಾಡಿ. ಈಗ 10ನೇ ರೌಂಡ್ ಅಭ್ಯಾಸ ಮಾಡೋಕ್ಕೂ ಮೊದಲು ಸ್ವಲ್ಪ ನೀವು ಉಸಿರನ್ನು ಕಂಟ್ರೋಲಿಗೆ ತೊಗೊಂಡು ಬನ್ನಿ. ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲನ್ನು ಸ್ವಲ್ಪ ಅಗಲವಾಗಿಟ್ಟು ಕೈಗಳನ್ನು ಬಾಡಿ ಪಕ್ಕ ಈ ಥರ ಇಟ್ಕೊಂಡು ಅಂಗೈಯನ್ನು ಮುಂದೆ ಮುಖ ಮಾಡಿಟ್ಟು ಕಣ್ಣನ್ನು ಮುಚ್ಚಿ ದೀರ್ಘ ಉಸಿರಾಟವನ್ನು ಅಭ್ಯಾಸ ಮಾಡಿ. ನೀವು ಎಷ್ಟು ನಿಧಾನವಾಗಿ ಉಸಿರಾಡ್ತೀರಾ ಅಷ್ಟು ಬೇಗ ನೀವು ರಿಲ್ಯಾಕ್ಸ್ ಆಗ್ತೀರಾ. ಸೊ ಹಾಗಾಗಿ ಕಣ್ಣನ್ನು ಮುಚ್ಚಿ ಬರೀ 10 ಸೆಕೆಂಡ್ ನೀವು ನಿಮ್ಮ ಬ್ರೀದಿಂಗ್ ಮೇಲೆ ಫೋಕಸ್ ಕೊಟ್ಟು ದೀರ್ಘವಾದ ಉಸಿರನ್ನು ಇಡಿ. ನೀವು ತನಗೆ ತಾನೇ ರಿಲ್ಯಾಕ್ಸ್ ಆಗ್ತಿರೋದನ್ನು ನೀವು ಗಮನಿಸ್ಬೋದು. ಬ್ರೀದ್ ಇನ್, ಬ್ರೀದ್ ಔಟ್. ಈಗ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ನಮ್ಮ 10ನೇ ರೌಂಡ್ ಸೂರ್ಯ ನಮಸ್ಕಾರಕ್ಕೆ ರೆಡಿ ಆಗೋಣವಾ? ಸ್ವಲ್ಪ ಟಯರ್ಡ್ ಅನಿಸಿದ್ರು ನಿಮಗೆ ಗೊತ್ತಿದೆ, ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ ಮೇಲೆ ತನಗೆ ತಾನೇ ಬಾಡಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಬ್ರೇಕ್ ತಗೊಳ್ಳೋದೆ ನಾವು ನಮ್ಮ 10ನೇ ರೌಂಡ್ ಸೂರ್ಯ ನಮಸ್ಕಾರವನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಮಸ್ಕಾರ ಮುದ್ರದಿಂದ ಇನ್ಹೇಲ್ ಮಾಡ್ತಾ ಕೈಯನ್ನು ಮೇಲೆ ತೊಗೊಂಡು ಹೋಗಿ. ನೀವು ಎಷ್ಟರ ಮಟ್ಟಕ್ಕೆ ಬೆಂಡ್ ಮಾಡಬೇಕು ಅಂದರೆ ನಿಮಗೆ ಉಸಿರಾಡಲಿಕ್ಕೆ ಸಮಾಧಾನ ಆಗಬೇಕು, ಕಂಫರ್ಟೇಬಲ್ ಆಗಬೇಕು. ನಿಮಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ನೀವು ಅಷ್ಟು ಬೆನ್ನನ್ನು ಬಾಗಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯಾವ ಆಸನದಲ್ಲಿ ಹೋಲ್ಡ್ ಮಾಡಬೇಕು, ಎಲ್ಲಿ ನಿಮಗೆ ಸರಿಯಾಗಿ ಬ್ರೀತ್ ಮಾಡೋಕ್ಕಾಗ್ತಿದೆ, ಸರಿಯಾಗಿ ಎಲ್ಲಿ ಉಸಿರಾಡೋಕ್ಕಾಗ್ತಿದೆ, ನೀವು ಅಲ್ಲಿ ಆಸನದಲ್ಲಿ ಹೋಲ್ಡ್ ಮಾಡಬೇಕು. ಈಗ ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನು ಆರ್ಚ್ ಮಾಡ್ಕೊಳ್ಳಿ. ಈಗ ಬ್ರೀದನ್ನು ಕಂಟಿನ್ಯೂ ಮಾಡಿ. 3 2 1. ಎಕ್ಸೇಲ್ ಮಾಡ್ತಾ ಹಸ್ತಪಾದಾಸನ ಇಲ್ಲಿ 3 ಕೌಂಟ್ಸಿಗೆ ಹೋಲ್ಡ್ ಮಾಡೋಣ. 3 2 1. ಅಶ್ವಸಂಚಲನದಲ್ಲಿ ನಿಮ್ಮ ಕುತ್ತಿಗೆಗೆ ಸ್ವಲ್ಪ ಸ್ಟ್ರೆಚ್ ಕೊಡಿ, ಮೇಲ್ಮುಖವಾಗಿ ನೋಡ್ತಾ ಇರಿ. 3 2 1. ದಂಡಾಸನ 3 2 1. ಅಷ್ಟಾಂಗ ನಮಸ್ಕಾರ 3
2 ಭುಜಂಗಾಸನ. ಕತ್ತನ್ನು ಈ ಥರ ಸ್ಕ್ವೀಸ್ ಮಾಡಕ್ಕೆ ಹೋಗಬೇಡಿ, ಆದಷ್ಟು ಕತ್ತನ್ನು ರಿಲೀಸ್ ಮಾಡಿ ಇಟ್ಕೊಳ್ಳಿ. 3 2 1. ಪರ್ವತಾಸನ. 3 2 1. ಅಶ್ವ ಸಂಚಲನ ಮತ್ತೊಮ್ಮೆ. 3 2 1. ಪಾದಹಸ್ತ. 3 2 1. ಹಸ್ತ ಉತ್ಥಾನ. 3 2 1. ಇಲ್ಲಿಂದ ನಮಸ್ಕಾರ ಮುದ್ರಾ. ಇಷ್ಟಾದ್ಮೇಲೆ ನಾವು ವಜ್ರಾಸನದಲ್ಲಿ ಅಥವಾ ಬಾಲಾಸನದಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ. ವಜ್ರಾಸನದಲ್ಲಿ ಕೂರೋದಾದರೆ ಜಸ್ಟ್ ಇಷ್ಟೇ ಕೂರ್ಬೋದು. ಬಾಲಾಸನದಲ್ಲಿ ಕೂರ್ಬೇಕಂದ್ರೆ ಕಾಲನ್ನು ಸ್ವಲ್ಪ ಅಗಲವಾಗಿಟ್ಕೊಂಡು ಬೆನ್ನನ್ನು ನೇರವಾಗಿಟ್ಟು 2 ಕೈಗಳನ್ನು ಈ ಥರ ಮುಂದೆ ಚಾಚಿ ತಲೆಯನ್ನು ಕೆಳಗಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಉಸಿರಾಟ ಈಗ ದೀರ್ಘವಾಗಿರಲಿ. ಕಣ್ಣನ್ನು ಮುಚ್ಚಿಡಿ. ನಿಮ್ಮ ದೇಹದಲ್ಲಿ ಯಾವ ಥರ ಬದಲಾವಣೆ ಆಗ್ತಿದೆ, ಯಾವ ಥರ ಏನು ಸ್ಟ್ರೆಚ್ ಆಗ್ತಿದೆ ಅನ್ನೋದನ್ನು ಸ್ವಲ್ಪ ನೀವೀಗ ಗಮನಿಸಿ. ಸ್ವಲ್ಪ ರಿಲ್ಯಾಕ್ಸ್ ಅಂತ ಹೇಳಿ ಆದಮೇಲೆ ನೀವು ನಿಧಾನವಾಗಿ ಮಧ್ಯಕ್ಕೆ ಬರ್ಬೋದು. ಈಗ ಇಲ್ಲಿಂದ ಸ್ವಲ್ಪ ನಮ್ಮ ದೇಹದ ಮೇಲ್ಭಾಗಕ್ಕೆ ಸ್ಟ್ರೆಚ್ ಕೊಡುವಂಥ ಕೆಲವೊಂದು ಆಸನಗಳನ್ನು ಅಭ್ಯಾಸ ಮಾಡೋಣ. ಮೇಲ್ಭಾಗಕ್ಕೆ ಹಾಗೂ ಕೆಳಭಾಗಕ್ಕೆ 2 ಸೇರಿಸಿ ಸ್ಟ್ರೆಚ್ ಕೊಡುವಂಥ ಆಸನಗಳನ್ನು ಕೂಡ ನಾವು ಅಭ್ಯಾಸ ಮಾಡೋಣ. ಮೊದಲಿಗೆ ಕಾಲನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ದೀರ್ಘ ಉಸಿರಿನ ಒಳಗೆ ತಗೊಂಡು ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನೀವು ಬೆನ್ನನ್ನು ಹೀಗೆ ರೌಂಡ್ ಮಾಡದೆ ಆದಷ್ಟು ನಿಮ್ಮ ಭುಜಗಳನ್ನು ಈ ಥರ ಹೊರಗಿಟ್ಕೊಂಡು ನಿಮ್ಮ 2 ಕೈಗಳು ಈ ಥರ ಸೊಂಟದ ಮೇಲೆ ಇರುತ್ತೆ. ನಿಮ್ಮ ಎಲ್ಬೋ ಮೊಣಕೈ ಏನಿದೆ ಅದು ಒಳಮುಖವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ರೌಂಡ್ ಮಾಡೋಕ್ಕೆ ಹೋಗಬೇಡಿ. ಉಸಿರನ್ನು ಹೊರಗೆ ಬಿಡುವಾಗ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಮಂಡಿಯನ್ನು ನೇರವಾಗಿ ಇಟ್ಕೊಂಡು ಹೀಗೆ ಮುಂದ್ಗಡೆ ಬಗ್ಗಬೇಕು. ಇಷ್ಟಾದ್ಮೇಲೆ 2 ಕೈಗಳನ್ನು ಮುಂದಕ್ಕೆ ಚಾಚಿ ಹೋಲ್ಡ್ ಮಾಡಿ 5 4 3 2 1. ಇಲ್ಲಿಂದ ಉಸಿರನ್ನ ಒಳಗೆ ತಗೊಂಡ್ಬರುವಾಗ ನಿಮ್ಮ ಕೈಗಳು ಜೊತೆಗೆ ಮೇಲಕ್ಕೆ ಬರುತ್ತೆ. ಇಲ್ಲಿಂದ ನಿಮ್ಮ ಕಾಲನ್ನು ಹೊರಮುಖವಾಗಿ ಇಟ್ಕೊಳ್ಳಿ, ಅಂದರೆ 45 ಡಿಗ್ರಿ ಹೊರಮುಖವಾಗಿ ಇಟ್ಕೊಂಡು ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಮಂಡಿ ಏನಿದೆ ಹೊರಮುಖವಾಗಿ ಈ ಥರ ಕೆಳಗೆ ಹೋಗ್ತೀರಾ. ನಿಮ್ಮ ಕೈಗಳು ಭುಜಗಳು ಈ ಥರ ಅಗಲವಾಗಿ ಬರುತ್ತೆ. ಎಕ್ಸೇಲ್ ಮಾಡ್ತಾ ಕೆಳಗೆ ಇಲ್ಲಿ ನೀವು ಹೋಲ್ಡ್ ಮಾಡಿ 5 4 ಕೈ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಕಂಟ್ರೋಲ್ ಇರೋ ಥರ ನೀವು ನಿಂತ್ಕೊಳ್ಳಿ, ಹೀಗೆ ರಿಲ್ಯಾಕ್ಸ್ ಮಾಡಿ ನಿಂತ್ಕೊಳ್ಬೇಡಿ. 3 2 1. ಇನ್ಹೇಲ್ ಮಾಡ್ತಾ ಕಾಲನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಕೈಯನ್ನು ಮೇಲ್ಗಡೆ ಥರ ಎತ್ತಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಮತ್ತೊಮ್ಮೆ ಕೈಗಳು ಕಿವಿಗಳ ನೇರವಾಗಿಟ್ಟು
ಹೀಗೆ ಮುಂದ್ಗಡೆ ಬಗ್ಗಬೇಕು. ಇಲ್ಲಿ ಹೋಲ್ಡ್ ಮಾಡಿ ನಿಮ್ಮ ಕೈಯಲ್ಲಿ ಯಾವ ಥರ ಹೆವಿನೆಸ್ ಫೀಲ್ ಆಗ್ತದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. 5 4 3 2 ಕೊನೆಯದಾಗಿ 1. ಉಸಿರನ್ನು ಒಳಗೆ ತಗೊಳ್ತಾ ಕೈಯನ್ನು ಮೇಲೆ ತಗೊಂಡು ಹೋಗಿ ಬೆನ್ನನ್ನು ನೇರವಾಗಿ ಇಟ್ಕೊಂಡು ದೀರ್ಘವಾದ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಮತ್ತೊಮ್ಮೆ ಉತ್ಕಟ ಕೋನಾಸನ ಅಂತ ಕರಿತೇವೆ. ಇದನ್ನು ಗಾಡೆಸ್ ಪಾಶ್ಚರ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ. ಕಾಲನ್ನು ಆದಷ್ಟು ಅಗಲವಾಗಿ ಇಟ್ಕೊಂಡು ಬೆನ್ನನ್ನು ಮುಂದ್ಗಡೆ ಬಾಗಿಸ್ಲಿಕ್ಕೆ ಹೋಗ್ಬೇಡಿ, ನೇರವಾಗಿ ಇಟ್ಕೊಳ್ಳಿ. ಇಲ್ಲಿ ಹೋಲ್ಡ್ ಮಾಡೋಣ. 5 4 3 2 1. ಇನ್ಹೇಲ್ ಮಾಡ್ತಾ ಕೈಗಳು ಮೇಲ್ಗಡೆ ಹೋಗುತ್ತೆ. ಎಕ್ಸ್ಹೇಲ್ ಮಾಡ್ತಾ ಕೈಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲುಗಳನ್ನು ಜೊತೆಗೆ ತಗೊಂಡು ಬಂದು ಸ್ವಲ್ಪ ಕಾಲನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಯಾವ ಥರ ಕೈಗಳನ್ನು ಮತ್ತು ಕಾಲುಗಳನ್ನು ಒಂದೇ ಮೂವ್ಮೆಂಟ್ನಲ್ಲಿ ಸ್ವಲ್ಪ ವರ್ಕ್ ಕೊಟ್ಟಿದ್ದೇವೆ, ಅದೇ ಥರ ಈಗ ನಾವೇನು ಮಾಡಿದ್ದೀವಿ ಅದನ್ನು ಸ್ವಲ್ಪ ಫಾಸ್ಟಾಗಿ ಅಭ್ಯಾಸ ಮಾಡೋಣ. ಅಂದರೆ ಯಾವುದೇ ಆಸನದಲ್ಲಿ ಹೋಲ್ಡ್ ಮಾಡಲಿಕ್ಕಿರೋದಿಲ್ಲ, ಆದರೆ ಒಂದಾದಮೇಲೆ ಒಂದು ಮೂವ್ ಮಾಡ್ತಾ ಹೋಗಬೇಕು. ಯಾವ ಥರ ಅಂದರೆ ನಾವು ಮೊದಲಿದಾಗಿ ಏನು ಮಾಡಿದ್ವಿ, ಎಕ್ಸ್ಹೇಲ್ ಮಾಡ್ತಾ ಹೀಗೆ ಮುಂದಕ್ಕೆ ಹೋದ್ವಿ, ಇನ್ಹೇಲ್ ಮಾಡ್ತಾ ಹೀಗೆ ಬರಬೇಕು, ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ, ಇನ್ಹೇಲ್ ಮಾಡ್ತಾ ಕೆಳಗೆ. ಈಗ ಇದನ್ನು ನಾವು ಜೊತೆಗೆ ಅಭ್ಯಾಸ ಮಾಡೋಣ. ಈಗ ನೀವು ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡಿದ್ದೀರಾ. ನನ್ನ ಜೊತೆ ನಾನು ಕೊಡೋ ಇನ್ಸ್ಟ್ರಕ್ಷನ್ಸಿಗೆ ತಕ್ಕಂತೆ ನೀವು ಅಭ್ಯಾಸ ಮಾಡ್ತಾ ಹೋಗಿ. ನಾವು ನಿಧಾನವಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗೋದಿಲ್ಲ. ಇನ್ಹೇಲ್ ಮಾಡ್ತಾ ಕೈಗಳನ್ನು ಮೇಲೆ ತಗೊಂಡು ಹೋಗಿ, ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ, ಬ್ರೀದ್ ಔಟ್. ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸ್ಹೇಲ್ ಮಾಡ್ತಾ ಹೋಲ್ಡ್, ಇನ್ಹೇಲ್ ಮಾಡ್ತಾ ಕೈಯನ್ನು ಮೇಲೆ ಸ್ಟ್ರೆಚ್ ಮಾಡಿ, ಎಕ್ಸ್ಹೇಲ್ ಮಾಡ್ತಾ ಆದಷ್ಟು ಕೆಳಗೆ. ಇದನ್ನು ಸ್ವಲ್ಪ ಬೇಗ ಅಭ್ಯಾಸ ಮಾಡೋಣ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ನಿಧಾನವಾಗಿ ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ಇನ್ನೊಂದು ಕೊನೆಯ ಸಾರಿ ಅಭ್ಯಾಸ ಮಾಡ್ಕೊಳ್ಳೋಣ. ಇನ್ಹೇಲ್, ಚೆನ್ನಾಗಿ ಸ್ಟ್ರೆಚ್ ಮಾಡಿ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. 3 2 1. ಇನ್ಹೇಲ್, ಎಕ್ಸ್ಹೇಲ್. 3 2 1. ಸ್ಲೋಲಿ ರಿಲೀಸ್. ನನ್ನ ಜೊತೆ ನೀವು ಕರೆಕ್ಟಾಗಿ ಅಭ್ಯಾಸ ಮಾಡಿದ್ದೀರಂದೆ ನಿಮ್ಮ ಕೈಗಳು ಮತ್ತು ನಿಮ್ಮ ಕಾಲುಗಳು ಆಲ್ರೆಡಿ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿದೆ. ನಿಮಗೇನು ಫೀಲ್ ಆಗ್ತಿಲ್ಲ ಅಂದರೆ ನೀವೆಲ್ಲೋ ಅಲೈನ್ಮೆಂಟಲ್ಲಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಮೇಲೆ ಕೆಳಗಾಗಿದೆ ಅಂತ ಅರ್ಥ. ಆದರೂ ಏನೂ ಪರವಾಗಿಲ್ಲ, ನಿಮಗೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ. ಈಗ ದಿನೇ ದಿನೇ ಕಂಪ್ಲೀಟ್ ಮಾಡ್ತಾ ಪ್ರತಿಯೊಂದು ಆಸನಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮುಂದೆ ಅಭ್ಯಾಸ ಮಾಡುವಾಗ ಇದು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಈಗ ನಾವು ಇಷ್ಟಾದ ಮೇಲೆ ವಜ್ರಾಸನದಲ್ಲಿ ಅಥವಾ ಬಾಲಾಸನದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ. ಬೆನ್ನನ್ನು ನೇರವಾಗಿಟ್ಟು ಕಣ್ಣನ್ನು ಮುಚ್ಚಿ ಬೆನ್ನನ್ನು ನೇರವಾಗಿಟ್ಟು ಆದಷ್ಟು ದೀರ್ಘ ಉಸಿರಾಟದಲ್ಲಿ ನಿಮ್ಮ ಬಾಡಿಯನ್ನು ಮತ್ತು ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಥರ ನೋಡ್ಕೊಳ್ಳಿ. ಲಾಂಗ್ ಬ್ರೀತ್ ಇನ್, ಲಾಂಗ್ ಬ್ರೀತ್ ಔಟ್. ಇಷ್ಟಾದ ಮೇಲೆ ಎರಡೂ ಕಾಲುಗಳನ್ನು
ಮುಂದಕ್ಕೆ ಈ ಥರ ಇಟ್ಟು ಕಾಲನ್ನು ಬೆಂಡ್ ಮಾಡಿ ಇಟ್ಕೊಳ್ಳಿ, ಅಂದರೆ ಮಂಡ್ಯನ ಬೆಂಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಿಮ್ಮ ಕೈಗಳ ಮೊದಲನೇ 3 ಬೆರಳುಗಳಿಂದ ನಿಮ್ಮ ಕಾಲಿನ ಹೆಬ್ಬೆರಳನ್ನು ಈ ಥರ ಹಿಡ್ಕೊಳ್ಬೇಕು. ಹೀಗೆ ಹಿಡ್ಕೊಳ್ಳೋದ್ರಿಂದ ಅದು ಜಾರೋದಿಲ್ಲ, ಹಾಗಾಗಿ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ ನಿಮಗೆ. ಇಲ್ಲಿಂದ ನಿಮ್ಮ ಬೆನ್ನು ಸಾಧಾರಣವಾಗಿ ಈ ಥರ ರೌಂಡ್ ಆಗುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಬೆನ್ನನ್ನು ಈ ಥರ ಆದಷ್ಟು ಸ್ಟ್ರೈಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿಂದ ನೀವು ಹೇಗೆ ಮೆಲ್ಲೆ ಉಸಿರಾಡ್ತಾ ಇರ್ತೀರಾ, ಅಂದರೆ ಮೆಲ್ಲೆ ಹೇಗೆ ಎಕ್ಸೇಲ್ ಮಾಡ್ತೀರಾ, ಎಕ್ಸೇಲ್ ಮಾಡ್ತಾ ಮಾಡ್ತಾ ನಿಮ್ಮ ಕಾಲಿನ ಹಿಮ್ಮಡಿಯನ್ನು ಆದಷ್ಟು ಸ್ವಲ್ಪ ಮುಂದೆ ತಗೊಂಡು ಹೋಗ್ತಾ ಇರಿ. ನಿಮ್ಮ ಸಾಮರ್ಥ್ಯ ಇಷ್ಟಿದ್ದು ನಿಮ್ಗಿನ್ನೂ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆದರೆ ನೀವು ಈ ಆಸನದಲ್ಲಿ ಇಲ್ಲೇ ಹೋಲ್ಡ್ ಮಾಡಿ. ಇಲ್ಲ ನಿಮ್ಗಿನ್ನೂ ಮುಂದೆ ಹೋಗ್ಬೋದು ಅನಿಸಿದರೆ ನಿಧಾನವಾಗಿ ಮೆಲ್ಲೆ ನಿಮ್ಮ ಕಾಲನ್ನು ಸ್ಟ್ರೇಟಾಗಿ ಥರ ಇಟ್ಕೊಂಡು ಮೊಣಕೈಯನ್ನು ಸ್ವಲ್ಪ ಬೆಂಡ್ ಮಾಡಿ ಬೆನ್ನಿಗೆ ಆದಷ್ಟು ಸ್ಟ್ರೆಚ್ಚನ್ನು ಕೊಡಬೇಕು. ಇಲ್ಲಿ 5 ಕೌಂಟ್ಸ್ಗಳಷ್ಟು ನಾವು ಹೋಲ್ಡ್ ಮಾಡೋಣ. ಕಣ್ಣನ್ನು ಮುಚ್ಕೊಳ್ಳಿ. 5, 4, 3, 2, 1. ಇಲ್ಲಿಂದ ಕೈಯನ್ನು ಮೇಲೆ ತಗೊಂಡು ಹೋಗಿ ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಕೈಯನ್ನು ಕೆಳಗಿಟ್ಕೊಳ್ಳಿ. ಇಷ್ಟಾದಮೇಲೆ ನೀವು ನಿಮ್ಮ ಬೆನ್ನಿನ ಮೇಲೆ ಈ ಥರ ಮಲ್ಕೊಳ್ಬೇಕು. 2 ಕಾಲುಗಳನ್ನು ನೇರವಾಗಿ ಇಟ್ಕೊಳ್ಳಿ. ಇಷ್ಟಾದಮೇಲೆ ಬಲಗಾಲಿನ ಮಂಡ್ಯನ ಬೆಂಡ್ ಮಾಡಿ 2 ಕೈಗಳಿಂದ ಈ ಥರ ಹಿಡ್ಕೊಳ್ಬೇಕು. ಬಲಗಾಲಿನ ಮಂಡ್ಯನ ಆದಷ್ಟು ಎದೆ ಹತ್ರ ತಗೊಂಡು ಬನ್ನಿ. ಉಸಿರನ್ನು ಅಂದರೆ ಎಕ್ಸೇಲ್ ಮಾಡೋ ಸಮಯದಲ್ಲಿ, ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಹಣೆಯನ್ನು ಮಂಡಿ ಹತ್ರಕ್ಕೆ ತಗೊಂಡು ಬರಬೇಕು. ಆದರೆ ನಿಮ್ಮ ಉಸಿರಾಟ ಕಂಟಿನ್ಯೂಸ್ ಆಗಿರಬೇಕು. ನೀವು ನಿಮ್ಮ ಉಸಿರಾಟವನ್ನು ಯಾವುದೇ ಪಾಯಿಂಟಲ್ಲಿ ಹೋಲ್ಡ್ ಮಾಡಬಾರ್ದು. ಇಲ್ಲಿ ಹೋಲ್ಡ್ ಮಾಡಿ 3, 2, 1. ನಿಧಾನವಾಗಿ ಉಸಿರಿನ ಒಳಗೆ ತಗೊಳ್ತಾ ತಲೆಯನ್ನು ಈ ಥರ ಕೆಳಗಿಟ್ಟು ಬಲಗೈಯನ್ನು ನೆಲದ ಮೇಲೆ ನಿಮ್ಮ ಭುಜಕ್ಕೆ ಸಮಾನವಾಗಿ ಈ ಥರ ಇಟ್ಕೊಳ್ಳಿ. ಎಡಗೈಯಿಂದ ನಿಮ್ಮ ಮಂಡಿಯನ್ನು ಆದಷ್ಟು ಎಡಗಡೆಗೆ ಈ ಥರ ಸ್ಟ್ರೆಚ್ ಮಾಡಬೇಕು. ಹೀಗೆ ನಿಮ್ಮ ಮಂಡಿ ಎಡಗಡೆಗೆ ಹೋದಾಗೆ ನಿಮ್ಮ ತಲೆ ಏನಿದೆ ಅದು ಬಲಗಡೆಗೆ ಟರ್ನ್ ಆಗುತ್ತೆ. ನಿಮ್ಮ ಕಾಲು ಒಂದು ದಿಕ್ಕಿನಲ್ಲಿ, ನಿಮ್ಮ ತಲೆ ಇನ್ನೊಂದು ದಿಕ್ಕಿನಲ್ಲಿ ಈ ಥರ ಇರೋದ್ರಿಂದ ನಿಮ್ಮ ಬೆನ್ನಿಗೆ ಚೆನ್ನಾಗಿ ಟ್ವಿಸ್ಟ್ ಬೀಳುತ್ತೆ. ಇದು ನಿಮ್ಮ ಬೆನ್ನನ್ನು ರಿಲ್ಯಾಕ್ಸ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಕಣ್ಣನ್ನು ಮುಚ್ಚಿ ಇಲ್ಲಿ 3 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡಿ. 3, 2, 1. ನಿಧಾನವಾಗಿ ಕಾಲನ್ನ ಮಧ್ಯಕ್ಕೆ ತಗೊಂಡು ಬರ್ತಾ ಕಾಲಿನ ಹಿಂಬದಿಯನ್ನು ನೀವು 2 ಕೈಗಳಿಂದ ಈ ಥರ ಹಿಡ್ಕೊಳ್ಬೇಕು. ಆದಷ್ಟು ನೀವು ಮಂಡಿ ಎದೆ ಹತ್ರ ಇರುತ್ತೆ. ಇಲ್ಲಿ ನಿಮ್ಮ ಸಾಮರ್ಥ್ಯ ಇರುವಷ್ಟು ನೀವು ಕಾಲನ್ನು ಸ್ಟ್ರೆಚ್ ಮಾಡ್ತಾ ಹೋಗಿ. ಕಾಲನ್ನು ಸ್ಟ್ರೆಚ್ ಮಾಡ್ತಾ ರಿಲೀಸ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ, ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಅಭ್ಯಾಸ ಮಾಡೋಣ. ಸ್ಟ್ರೆಚ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿಕೊಂಡು ಕಾಲನ್ನು ಕೆಳಗಿಡಬೇಕು. ಇಷ್ಟಾದಮೇಲೆ ಇದೇ ಪ್ರಾಕ್ಟೀಸನ್ನು ನಾವು ಈಗ ಆಪೋಸಿಟ್ ಸೈಡ್ನಲ್ಲೂ ಮಾಡೋಣ. ಎಡಗಾಲನ್ನು ಬೆಂಡ್ ಮಾಡಿಕೊಂಡು ಮಂಡಿಯನ್ನು ಆದಷ್ಟು ಎದೆ ಪಕ್ಕಕ್ಕೆ ತಗೊಂಡು ಬನ್ನಿ. ಉಸಿರನ್ನು ಬಿಡೋ ಸಂದರ್ಭದಲ್ಲಿ ನಿಮ್ಮ ಹಣೆಯನ್ನು ನೀ ಹತ್ರ ತಗೊಂಡು ಹೋಗಿ. 3, 2, 1. ನಿಧಾನವಾಗಿ ತಲೆಯನ್ನು ಕೆಳಗಿಟ್ಟು ನಿಮ್ಮ 2 ಕೈಗಳಿಂದ ಮಂಡಿಯ ಹಿಂಭಾಗವನ್ನು ಕಾಲನ್ನು ಹಿಂದೆಗೆ ಇಟ್ಕೊಳ್ಬೇಕು. ಉಸಿರನ್ನು ಒಳಗೆ ತಗೊಳ್ಳುವಾಗ ಕಾಲನ್ನು ಸ್ಟ್ರೇಟ್ ಮಾಡಿ, ಹೊರಗೆ ಬಿಡುವಾಗ ಬೆಂಡ್ ಮಾಡಿಕೊಳ್ಳಿ. 2, 3. ಇಷ್ಟಾದಮೇಲೆ ನಿಮ್ಮ ಎಡಗೈ ಭುಜದ ನೇರಕ್ಕೆ ಕೆಳಗಡೆ ಇರುತ್ತೆ.
ಬಲಗೈಯಿಂದ ಮಂಡಿಯನ್ನು ಆದಷ್ಟು ಮೆಲ್ಲೆ ಈ ಥರ ಸ್ಟ್ರೆಚ್ ಮಾಡಬೇಕು. ನಿಮ್ಮ ತಲೆ ಆಪೋಸಿಟ್ ಸೈಡಲ್ಲಿ ಇರುತ್ತೆ. ಇಲ್ಲಿ 5 ಕೌಂಟ್ಸಿಗೆ ಹೋಲ್ಡ್ ಮಾಡೋಣ. 5, 4, 2, 1. ನಿಧಾನವಾಗಿ ಮಧ್ಯಕ್ಕೆ ಬಂದು ಈಗ 2 ಕಾಲುಗಳನ್ನು ಈ ಥರ ಬೆಂಡ್ ಮಾಡಿಕೊಂಡು ಆದಷ್ಟು ಎದೆ ಪಕ್ಕಕ್ಕೆ ತಗೊಂಡು ಬನ್ನಿ. ಇಲ್ಲಿ ಕಣ್ಣನ್ನು ಮುಚ್ಚಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡಿ. 5, 'ಉಸಿರಾಟ ಆದಷ್ಟು ದೀರ್ಘವಾಗಿರಲಿ, ಕಣ್ಣನ್ನು ಮುಚ್ಚಿಡಿ. 4, 3, 2, 1. ಈಗ ಸ್ಲೋ ಆಗಿ ಬೆನ್ನನ್ನು ರೌಂಡ್ ಮಾಡ್ತಾ ಹೋಗಿ. ಹೀಗೆ ಆದಷ್ಟು ನೀವು ಬೆನ್ನನ್ನು ರೌಂಡ್ ಮಾಡ್ತಾ ನಿಮ್ಮ ಕಾಲಿನ ಪಾದಗಳು ನೆಲಕ್ಕೆ ಟಚ್ ಆಗುವಂತೆ ನೋಡ್ಕೊಳ್ಳಿ. ಹೀಗೆ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬೆನ್ನು ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ. ಹಾಗೆ ಅಭ್ಯಾಸದಲ್ಲಿ ಯಾವುದೇ ಥರ ಸ್ಟ್ರೆಸ್ ನಿಮ್ಮ ಬೆನ್ನಲ್ಲಿದ್ದರೆ ಅದು ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಇಲ್ಲಿಂದ ಶವಾಸನಕ್ಕೆ ಹೋಗೋಣ. 2 ಕಾಲುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಂಡು ಬೆನ್ನಿನ ಮೇಲೆ ನೇರವಾಗಿ ತುಂಬ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳಿ. 2 ಅಂಗೈಗಳು ಮೇಲ್ಮುಖವಾಗಿರಲಿ. ನಿಮ್ಮ ಭುಜಗಳು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿರಲಿ. ಈಗ ನಿಮ್ಮ ಫೋಕಸ್, ನಿಮ್ಮ ಧ್ಯಾನ ಉಸಿರಾಟದ ಕಡೆಗೆ ಇರಲಿ. ಎಷ್ಟು ನಿಧಾನವಾಗಿ ನೀವು ಉಸಿರಾಡ್ತಾ ಇದ್ದೀರಾ. ಆ ಉಸಿರಾಟಕ್ಕೆ ತಕ್ಕಂತೆ ನಿಮ್ಮ ಎದೆ ಹಾಗೂ ಹೊಟ್ಟೆ ಯಾವ ಥರ ಮೂವ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಮೆಂಟಲಿ ಗಮನ ಮಾಡಬೇಕು. ಕಣ್ಣನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಕಣ್ಣನ್ನು ಮುಚ್ಚಿ ಯಾವ ಥರ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಜಸ್ಟ್ ಗಮನಿಸಿ. ನಿಮ್ಮ ತಲೆ ಭಾಗವನ್ನು, ಹಣೆಯನ್ನು, ಮೂಗನ್ನು, ಕಣ್ಣನ್ನು ನೀವು ಮೆಂಟಲಿ ಜಸ್ಟ್ ಇಮ್ಯಾಜಿನ್ ಮಾಡಬೇಕು. ನಿಮ್ಮ ತಲೆ ಭಾಗದ ಪ್ರತಿಯೊಂದು ಅಂಗ ರಿಲ್ಯಾಕ್ಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಫೀಲ್ ಮಾಡಬೇಕು. ಪ್ರತಿಯೊಂದು ಉಸಿರಾಟದಲ್ಲೂ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತಲೇ ನೀವು ಅಂದ್ಕೊಳ್ಬೇಕು. ಈಗ ನಿಮ್ಮ ಧ್ಯಾನ ಶೋಲ್ಡರ್ಸ್ ಮೇಲೆ, ನಿಮ್ಮ ಭುಜಗಳ ಮೇಲೆ, ಕೈಗಳ ಮೇಲೆ, ರಿಸ್ಟ್ನ ಮೇಲೆ, ಕೈಯ ಬೆರಳುಗಳ ಮೇಲೆ ಇರಲಿ. ಈಗ ನಿಮ್ಮ ಧ್ಯಾನವನ್ನು ನಿಮ್ಮ ಸೊಂಟದ ಮೇಲೆ, ಬೆನ್ನಿನ ಕೆಳಭಾಗದಿಂದ ಮೇಲಕ್ಕೆ, ನಿಮ್ಮ ದೇಹದ ಮೇಲ್ಭಾಗವು ಕಂಪ್ಲೀಟ್ ಸ್ಟ್ರೆಚ್ ಆಗಿದೆ, ರಿಲ್ಯಾಕ್ಸ್ ಆಗಿದೆ ಅಂತೇಳಿ ಅಂದ್ಕೊಳ್ಬೇಕು. ಈಗ ನಿಮ್ಮ ಫೋಕಸನ್ನು ನಿಮ್ಮ ದೇಹದ ಕೆಳಭಾಗಕ್ಕೆ ತಗೊಂಡೋಗಿ ನಿಮ್ಮ ಕಾಲುಗಳು, ಮಂಡಿಯ ಹಿಂಭಾಗ, ಹ್ಯಾಮ್ಸ್ಟ್ರಿಂಗ್ಸ್, ಕಾಫ್ ಮಸಲ್ಸ್ ಇವೆಲ್ಲವೂ ತುಂಬಾ ರಿಲ್ಯಾಕ್ಸ್ ಆಗ್ತಾ ಇದೆ. ಇಡೀ ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ.
ಕಣ್ಣನ್ನು ಮುಚ್ಚಿರಿ, ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆಗಿಲಿಕ್ಕೆ ಹೋಗಬೇಡಿ. ಈಗ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳಿ. ಈಗ ದೀರ್ಘವಾದ ಉಸಿರನ್ನ ಹೊರಗೆ ಬಿಡಿ. ಈಗ ನಿಮ್ಮ ಗಮನವನ್ನ ನಿಮ್ಮ ಇಡೀ ದೇಹದ ಮೇಲೆ ತಕೊಂಡು ಹೋಗಿ. ನಿಮ್ಮ ಕಾಲುಗಳನ್ನು ಪಕ್ಕಕ್ಕೆ ತಗೊಂಡು ಬನ್ನಿ, ಒಂದಕ್ಕೊಂದು ಹತ್ತಿರ ತಗೊಂಡು ಬನ್ನಿ. ಎರಡೂ ಕೈಗಳ ಬೆರಳನ್ನು ಮುಖ್ಯವಾಗಿ ಇಂಟರ್ಲಾಕ್ ಮಾಡಿಕೊಂಡು ಮೇಲ್ಗಡೆಗೆ ಸ್ಟ್ರೆಚ್ ಮಾಡ್ತಾ ಕೈಯನ್ನು ತಲೆಯ ಮೇಲೆ, ನೆಲದ ಮೇಲೆ ಈ ಥರ ಇಡಬೇಕು. ಕಣ್ಣನ್ನು ಓಪನ್ ಮಾಡದೆ ಬರೀ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ. ಈಗ ನಿಮ್ಮ ಕೈ ಮೇಲ್ಮುಖವಾಗಿ ಸ್ಟ್ರೆಚ್ ಮಾಡ್ತಾ ಇದೆ, ಕಾಲು ಕೆಳಮುಖವಾಗಿ ಸ್ಟ್ರೆಚ್ ಮಾಡ್ತಾ ಇದೆ. ಇಡೀ ದೇಹವನ್ನು ಒಂದ್ಸಲ ಟೈಟ್ ಮಾಡಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಟೈಟನ್, 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 ರಿಲೀಸ್. ಈಗ ಮಂಡಿಯನ್ನು ಬೆಂಡ್ ಮಾಡ್ತಾ ಬಲಗಡೆಗೆ ಟರ್ನ್ ಮಾಡಬೇಕು. ಬಲಗಡೆಗೆ ಟರ್ನ್ ಮಾಡ್ತಾ ನಿಮ್ಮ ಎಡಗೈಯನ್ನು ಹೊಟ್ಟೆಯ ಮುಂದುಗಡೆ ನೆಲಕ್ಕೆ ಇಟ್ಟು ನಿಧಾನವಾಗಿ ಪುಷ್ ಮಾಡ್ತಾ ನೀವು ವಜ್ರಾಸನ ಅಥವಾ ಸುಖಾಸನದಲ್ಲಿ ಬಂದು ಕೂತ್ಕೊಳ್ಳಿ. ಕಣ್ಣನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಕೈನ ಹೆಬ್ಬೆರಳಿಂದ ರೈಟ್ ಸೈಡ್ ನಾಸ್ಟ್ರಲ್ ಅಂದರೆ ರೈಟ್ ಸೈಡ್ ಮೂಗಿನ ರಂಧ್ರವನ್ನು ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರನ್ನು ಒಳಗೆ ತಗೊಳ್ಬೇಕು. ಲೆಫ್ಟನ್ನು ಕ್ಲೋಸ್ ಮಾಡಿ ರೈಟಿಂದ ಉಸಿರನ್ನು ಹೊರಗೆ ಬಿಡಬೇಕು. ರೈಟಿಂದ ಉಸಿರನ್ನು ಒಳಗೆ ತಗೊಳ್ಳಿ. ಎಕ್ಸೇಲ್ ಲೆಫ್ಟ್ ಸೈಡಿಂದ. ಇದನ್ನು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ. ನಿಮ್ಮ ಇನ್ನೊಂದು ಕೈ ಚಿನ್ಮುದ್ರದಲ್ಲಿರಲಿ. ಮೊದಲನೇ 2 ಬೆರಳುಗಳ ಜೊತೆಗಿರಲಿ. ನೀವು ಕೈಯನ್ನು ತೊಡೆದ ಮೇಲೆ ಇಟ್ಕೊಳ್ಬಹುದು. ನಿಮ್ಮ ಅಂಗೈ ಮೇಲ್ಮುಖವಾಗಿರಲಿ. ಇಷ್ಟಾದ್ಮೇಲೆ ಕೈಯನ್ನು ಕೆಳಗಿಟ್ಟು ಕಣ್ಣನ್ನು ಮುಚ್ಚಿ ನಿಮ್ಮ ದೇಹದಲ್ಲಿ ಏನು ಆಗ್ತಾ ಇದೆ, ನಿಮಗೇನು ಅನ್ನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮನಸ್ಸು ತುಂಬಾನೇ ಚಂಚಲ ಆಗಿದ್ರೆ ಅದನ್ನು ನೀವು ಉಸಿರಾಟದಲ್ಲಿ ಹತೋಟಿಗೆ ತಗೊಂಡು ಬರ್ಬೋದು. ಹಾಗಾಗಿ ಉಸಿರನ್ನು ದೀರ್ಘವಾಗಿಡಿ ಹಾಗೂ ನಿಮ್ಮ ಫೋಕಸನ್ನು ಉಸಿರಾಟದ ಮೇಲೆ ಇಟ್ಕೊಳ್ಳಿ. ನಿಮ್ಮ 2 ಕೈಗಳನ್ನು ನಮಸ್ಕಾರ ಮುದ್ರಕ್ಕೆ ತಗೊಂಡು ಬಂದು 2 ಕೈಗಳನ್ನು ಚೆನ್ನಾಗಿ ಈ ಥರ ಉಜ್ಜಿ ಕೈಯನ್ನು ಬಿಸಿ ಮಾಡ್ಕೋಬೇಕು. 5, 4, 3, 2, 1. ಈಗ ನಿಮ್ಮ 2 ಕೈಗಳನ್ನು ಅಂಗೈ ಶಾಖವನ್ನು ಕಣ್ಣಿಗಿಡಿ. ಮತ್ತೊಮ್ಮೆ 5, 4, 3, 2, 1. ನಿಮ್ಮ ಅಂಗೈಯನ್ನು ಮುಖಕ್ಕಿಡಿ. ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ಅಂಗೈಯ ಕಡೆ ನೋಡಬೇಕು.
ಥ್ಯಾಂಕ್ ಯು ಸೋ ಮಚ್. ಶವಾಸನದಿಂದ ಇಲ್ಲಿವರೆಗೆ ನೀವು ಮಾಡಿದ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ವರೆಗೆ ನಿಮ್ಮ ಬಾಡಿ ತುಂಬಾ ರಿಲ್ಯಾಕ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಪಕ್ಕದಲ್ಲಿ ಸಬ್ಸ್ಕ್ರೈಬರ್ ಬಟನ್ ಇದೆ. ನೀವು ಚಾನಲಿಗೆ ಹೊಸಬರಾಗಿದ್ದರೆ ಆ ಸಬ್ಸ್ಕ್ರೈಬರ್ ಬಟನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಯಾವುದೇ ಡೌಟ್ ಇದ್ದರೆ ಅಥವಾ ಮುಂದೆ ನಿಮಗೆ ಏನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನಿಸಿದರೆ ಅದರ ಬಗ್ಗೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ನೀವು ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.